ಶಶಿಕಲಾ ಇದೀಗಷ್ಟೇ ಅಮ್ಮನ ಒಂದು ಸಮಾಧಿಯ ಬಳಿ ಒಂದು ಶಪಥವನ್ನ ಗೈಯುವ ಮೂಲಕ ಚೆನ್ನೈನಿಂದ ಬೆಂಗಳೂರಿನತ್ತ ಧಾವಿಸ್ತಾ ಇದ್ದಾರೆ. ರಸ್ತೆ ಮಾರ್ಗವಾಗಿ ಶಶಿಕಲಾ ನಟರಾಜನ್ ಆಗಮಿಸ್ತಾ ಇದ್ದು ಅವರ ಜೊತೆಗೆ ಇಳವರಸಿ ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ. ಜಯ ಸಮಾಧಿಗೆ ನಮಸ್ಕರಿಸಿ ಅಲ್ಲಿ ಶಪಥವನ್ನ ಗೈಯುವ ಮೂಲಕ ಚೆನ್ನೈನಲ್ಲಿ ತಮಿಳುನಾಡಿನಲ್ಲಿ ನಡೆಯುವಂತಹ ಇನ್ನು ಮುಂದಿನ ರಾಜಕೀಯ ಬೆಳವಣಿಗೆಗಳು ಏನೇ ಹೈಡ್ರಾಮಾಗಳು ನಡೆದ್ರೂ ಕೂಡ ಅದೆಲ್ಲವನ್ನೂ ಕೂಡ ಮೀರಿದಂತಹ ಒಂದು ಸವಾಲಿಗೆ ನಾನು ಸಜ್ಜಾಗಿದ್ದೀನಿ ಅನ್ನುವಂತಹ ಒಂದು ಆಣೆ ಪ್ರಮಾಣವನ್ನ ಜಯಲಲಿತಾ ಅವರ ಸಮಾಧಿ ಬಳಿ ಶಶಿಕಲಾ ನಟರಾಜನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಪಕ್ಷದ ಕಾರ್ಯಕರ್ತರು ಮತ್ತು ಶಶಿಕಲಾ ಬೆಂಬಲಿಗರು ಕೂಡ ಅಭಿಮಾನಿಗಳು ಕೂಡ ನೆರೆದಿರ್ತಾರೆ. ಜಯ ಸಮಾಧಿಗೆ ನಮಿಸಿ ರಸ್ತೆ ಮಾರ್ಗವಾಗಿ ಬೆಂಗಳೂರಿನತ್ತ ಶಶಿಕಲಾ ಪಯಣವನ್ನ ಬೆಳೆಸಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಇನ್ನೊಂದು 4 ಗಂಟೆಯ ಸಂದರ್ಭದಲ್ಲಿ ಅವರು ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ತಡರಾತ್ರಿಯಿಂದಲೇ ಒಂದು ಹೇಗೆ ಅವರನ್ನ ಇಲ್ಲಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಬರೋದು ಮತ್ತು ನಂತರದ ದಿನಗಳೇ ಜಯಲಲಿತಾ ಅವರ ಪರಮಾಪ್ತಿ ಆಗಿರ್ತಕ್ಕಂಥ ಶಶಿಕಲಾ ಅವರಿಗೆ ಎಲ್ಲಿ ಒಂದು ಯಾವ ಸೆಲ್ ನಲ್ಲಿ ಇರಿಸುವುದು, ಅಲ್ಲಿ ಫೆಸಿಲಿಟೀಸ್ ಏನು, ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಈಗ ಆಲ್ರೆಡಿ ಒದಗಿಸಲಾಗಿದೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಜಯ ಸಮಾಧಿಗೆ ಭೇಟಿ ನೀಡಿ ನಮಸ್ಕರಿಸಿ ಅಲ್ಲಿ 3 ಬಾರಿ ಆಣೆ ಪ್ರಮಾಣ ಮಾಡಿದ ಬಳಿಕ ಅಲ್ಲೊಂದು ಓತ್ ತೆಗೆದುಕೊಂಡು ನಂತರ ಇದೀಗ ಚೆನ್ನೈನಿಂದ ಬೆಂಗಳೂರಿನತ್ತ ಶಶಿಕಲಾ ನಟರಾಜನ್ ಪಯಣವನ್ನ ಬೆಳೆಸಿದ್ದಾರೆ. ಸುಪ್ರೀಂ ತೀರ್ಪು ನಿನ್ನೆ ಬಂದಿದ್ದು, ಸುಪ್ರೀಂ ತೀರ್ಪಿನಲ್ಲಿ ಶಶಿಕಲಾ ನಟರಾಜನ್ ಮತ್ತು ಸಂಬಂಧಿಗಳಾಗಿರ್ತಕ್ಕಂಥ ಇಳವರಸಿ ಮತ್ತು ಸುಧಾಕರನ್ ಇಬ್ಬರನ್ನು ಕೂಡ ಈ ಒಂದು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು. ಹೀಗಾಗಿ ಈ 3 ಕೂಡ ಚೆನ್ನೈನಿಂದ ರಸ್ತೆ ಮಾರ್ಗವಾಗಿ ಕಾರ್ನಲ್ಲಿ ಬರ್ತಾ ಇರುವಂತಹ ಒಂದು ನೇರ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ. ಇದೀಗಷ್ಟೇ ಚಿನ್ನಮ್ಮ ತಮಿಳುನಾಡಿನಲ್ಲಿ ಜನರಿಗೆ ಒಂದ್ ರೀತಿಯಾದಂತಹ ಆಶಾ ಭಾವನೆ ಭರವಸೆಯನ್ನ ಮೂಡಿಸೋ ಮೂಲಕ ಮತ್ತೆ ನಾನು ಬಂದು ಚೆನ್ನೈನಲ್ಲಿ ಒಂದ್ ರೀತಿಯಾದಂತಹ ಒಂದು ಹವಾ ಕ್ರಿಯೇಟ್ ಮಾಡ್ತೀನಿ, ಮತ್ತೆ AIADMK ಪಕ್ಷವನ್ನ ಬಲವರ್ಧನೆ ಮಾಡ್ತೀನಿ, ಯಾರೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೀನಿ ಅನ್ನುವಂತಹ ಒಂದು ಮಾತನ್ನ ಕೊಡೋ ಮೂಲಕ ಇದೀಗಷ್ಟೇ ಚೆನ್ನೈನಿಂದ ಬೆಂಗಳೂರಿನತ್ತ ಶಶಿಕಲಾ ನಟರಾಜನ್ ಹೊರಟಿದ್ದಾರೆ. ಜಯಲಲಿತಾ ಸಮಾಧಿ ಬಳಿ ಶಶಿಕಲಾ ನಟರಾಜನ್ ಹೋಗ್ತಾರೆ. ಅಲ್ಲಿ ಒಂದ್ ರೀತಿ ಭಾವುಕರಾಗಿ ದುಃಖ ತಪ್ತರಾಗಿ ನಿಲ್ಲುವಂತಹ ಶಶಿಕಲಾ ಅಲ್ಲಿ ಅವರ ಹಿಂದೆ ಕಾರ್ಯಕರ್ತರು ಬೆಂಬಲಿಗರು ಅಭಿಮಾನಿ ಬಳಗವೇ ನೆರೆದಿರುತ್ತೆ. ಈ ಸಂದರ್ಭದಲ್ಲಿ 3 ಬಾರಿ ಶಪಥವನ್ನ ಶಶಿಕಲಾ ನಟರಾಜನ್ ಮಾಡ್ತಾರೆ. ತಮಿಳುನಾಡಿನಲ್ಲಿ ಆಳಬೇಕಾದದ್ದು ನಾವು, AIADMK ಪಕ್ಷ, ಈ ಪಕ್ಷದಲ್ಲಿ ಬಿರುಕು ಮೂಡಲಿಕ್ಕೆ ಕಾರಣರಾದವರು ಮತ್ತು ಈ ಪಕ್ಷವನ್ನ ನೆಲಸಮಗೊಳಿಸಲಿಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರಿಗೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ನಾನು ಕಲಿಸ್ತೀನಿ. ಜೈಲಿಗೆ ಹೋದ್ರು ಸರಿ, ನಾನು AIADMK ಪಕ್ಷಕ್ಕಾಗಿಯೇ ಇರ್ತೇನೆ. ಪಕ್ಷದ ಬಗ್ಗೆ ಸದಾ ಚಿಂತೆ ನನ್ನಲ್ಲಿ ಕಾಡ್ತಾ ಇರುತ್ತೆ. ಪಕ್ಷವನ್ನ ಬಲಗೊಳಿಸೋದು ಹೇಗೆ ಅನ್ನುವಂತಹ ಕುರಿತಾಗಿ ಮುಂದಿನ ದಿನಗಳಲ್ಲಿ ನಾನು ಜೈಲಿನಲ್ಲಿ ಇದ್ಕೊಂಡೆ ನನ್ನ ಕಾರ್ಯಕರ್ತರ ಮೂಲಕ ಇದಕ್ಕೆ ಯಾವ ರೀತಿಯಾದಂತಹ ಒಂದು ರೂಪುರೇಷೆಗಳು ಬೇಕು ಆ ಎಲ್ಲ ಹಾದಿಗಳನ್ನ ನಾನು ಹಾಕಿ ಕೊಡ್ತೀನಿ ಅಂತ ಶಶಿಕಲಾ ನಟರಾಜನ್ ಒಂದು ಆಣೆ ಪ್ರಮಾಣವನ್ನ ಅಲ್ಲಿ ಮಾಡ್ತಾರೆ. ಸಮಾಧಿಗೆ 3 ಬಾರಿ ಒಂದು ಕೈನಲ್ಲಿ ಅವರ ಒಂದು ಹಸ್ತವನ್ನ ಅಲ್ಲಿ ಪ್ರಿಂಟ್ ಹಾಕೋ ಮೂಲಕ ಒತ್ತೋ ಮೂಲಕ 3 ಬಾರಿ ಅಲ್ಲಿ ಶಪಥವನ್ನ ಗೈಯುವಂತಹ ಶಶಿಕಲಾ ಭಾವುಕರಾಗಿ ಅಲ್ಲಿಂದ ನಿರ್ಗಮಿಸ್ತಾರೆ. ನಮ್ಮ ಪಕ್ಷವನ್ನ ತಮಿಳರೇ ಆಳುವಂತೆ ಮಾಡ್ತೇವೆ ಅಂತ ಅವರು ಒಂದು ಮಾತನ್ನ ಅಲ್ಲಿ ಪಠಿಸ್ತಾರೆ.
ಅಲ್ಲಿ ಇದ್ದಂಥ ಮಾಧ್ಯಮದವರು ಈ ಬಗ್ಗೆ ಅವರು ಆಡುವಂತ ಮಾತುಗಳನ್ನ ದಾಖಲಿಸಿ ವರದಿಯನ್ನ ಮಾಡ್ತಾರೆ. ಅಂದ್ರೆ ಬೇರೆಯವರು ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ಇಲ್ಲಿಯವರೆಗೂ ನಾವು ಬಿಟ್ಕೊಟ್ಟಿಲ್ಲ, ಇನ್ ಮುಂದೆ ಕೂಡ ಬಿಟ್ಕೊಡುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದನ್ನ ಬೇರೆ ಪಕ್ಷಗಳಿಗೂ ಮುಟ್ಟಿಸಿದಂತೆ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಆಣೆ ಪ್ರಮಾಣ ಮಾಡೋ ಮೂಲಕ ಶಶಿಕಲಾ ನಟರಾಜನ್ ಅಲ್ಲೊಂದು ಭಾವುಕತೆಯ ಒಂದು ವಾತಾವರಣವನ್ನ ನಿರ್ಮಾಣ ಮಾಡ್ತಾರೆ. ಜನರಲ್ಲಿ ಶಶಿಕಲಾ ಅವರ ಮೇಲಿನ ನಂಬಿಕೆ ಮತ್ತಷ್ಟು ಹೆಚ್ಚಾಗುವಂತೆ ಆಗುತ್ತೆ. ಈ ಎಲ್ಲದರ ಬಳಿಕ ಇದೀಗಷ್ಟೇ ಚೆನ್ನೈನಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರದತ್ತ ಶಶಿಕಲಾ ನಟರಾಜನ್, ಇಳವರ್ಸಿ, ಸುಧಾಕರನ್ ಇವರಿಷ್ಟು ಮಂದಿ ಹೊರಡ್ತಾರೆ. ಇವರೆಲ್ಲರೂ ಕೂಡ ರಸ್ತೆ ಮಾರ್ಗವಾಗಿ ಕಾರ್ನಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕಲ್ಪಿಸಲಾಗಿದೆ. ಬಾರ್ಡರ್ ಅಲ್ಲಿ ಅವರ ಪಾಲಿನ ಬೆಂಬಲಿಗರು ಮತ್ತು ಕರ್ನಾಟಕದಲ್ಲಿ ಆಗಬಹುದಾದಂತಹ ಒಂದಷ್ಟು ಏರುಪೇರುಗಳ ಕುರಿತಾಗಿ ಬಹಳಷ್ಟು ನಿಗಾವನ್ನ ಪೊಲೀಸರು ವಹಿಸಿದ್ದು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಈ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದೇನು ಅಂತ ನೋಡೋಣ. ಅರಮನೆಯಿಂದ ಸೆರೆಮನೆಯತ್ತ ಶಶಿಕಲಾ ನಟರಾಜನ್ ಹೊರಟಿರುವಂತದ್ದು. ಪರಪ್ಪನ ಅಗ್ರಹಾರ ಕಡೆಗೆ ಶಶಿಕಲಾ ನಟರಾಜನ್ ಅವರ ಹಾದಿ ಹೊರಟಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದ್ ರೀತಿ ಭರ್ಜರಿ ತಯಾರಿಗಳು ಕೂಡ ನಡೆದಿದೆ. ಪರಪ್ಪನ ಅಗ್ರಹಾರದ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟ್ ಮುಂದೆ ಶಶಿಕಲಾ, ಇಳವರ್ಸಿ ಮತ್ತು ಸುಧಾಕರನ್ ಶರಣಾಗ್ತಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ನಿನ್ನೆ ತೀರ್ಪು ನೀಡಿತು. ಈ ತೀರ್ಪಿನ ಆಧಾರದ ಮೇಲೆ ಶಿಕ್ಷೆಗೆ ಗುರಿಯಾಗಿರುವಂತಹ ಈ ಮೂವರು ಇವತ್ತು ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.